ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಇದರ ನಿಮಗೆ ಅದನ್ನು ಕೂಡ ನಾವು ಸಾಲ್ವ್ ಮಾಡಿಕೊಡ್ತೇವೆ, ಮಾಡಿಸ್ಕೋಬಹುದು. ತುಂಬಾ ಉಪಯೋಗವಾಗಲಿದೆ. ಅರ್ಯಾರಂಬದಿ ಭಜಿಸುವೆ ನಿನ್ನ ಆರಂಭಿಸೋಣ. ಇಲ್ಲಿ ಸಂಪೂರ್ಣವಾಗಿ ಗ್ರಾಮೀಣ ಪ್ರದೇಶ ಆಗಿದೆ. ನಾವು ಒಂದು ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಗಬೇಕಾದ್ರೆ ಸುಮಾರು 7-8 ಕಿಲೋಮೀಟರ್ಗಳು ಹೋಗಬೇಕಾಯಿತು. ಮತ್ತು ಹಳ್ಳಿ ಭಾಗಗಳಿಂದ ಬ್ಯಾಂಕಿಂಗ್ ಕೆಲಸಕ್ಕೆ ಅಂತ ಹೋದರೆ ದಿನಗಟ್ಟಲೆ ಆಗ್ತಾಯಿತ್ತು, ಹೋಗಿ ಬರೋದೇ ಒಂದು ದಿನಗಟ್ಟಲೆ ಆಗ್ತಾಯಿತ್ತು. ಆದರೆ ಇವತ್ತು ನಮ್ಮ ಈ ಉಲ್ಕುಂಟೆ ಗ್ರಾಮದಲ್ಲಿ ರಾಷ್ಟ್ರೀಕೃತ ಬ್ಯಾಂಕು ಕೆನರಾ ಬ್ಯಾಂಕು ಪ್ರಾರಂಭ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಉಪಯುಕ್ತವಾದಂಥ ಕಾರ್ಯ ಆಗಿದೆ. ಈ ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆ ಹಾಗೂ ಇನ್ನಿತರ ಎಲ್ಲ ಬ್ಯಾಂಕಿಂಗ್ ಸೌಲಭ್ಯಗಳು ಇಲ್ಲಿ ದೊರೀತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಸಂತೋಷದಾಯಕ ಅಂತ ವಿಚಾರ. ಪ್ರಧಾನಮಂತ್ರಿಯವರ ಸುರಕ್ಷತಾ ವಿಮಾ ಯೋಜನೆಗಳು ಹಾಗೂ ಇನ್ನಿತರ ಸರ್ಕಾರದ ಸಬ್ಸಿಡಿ ಯೋಜನೆಗಳು ಎಲ್ಲದೂ ಕೂಡ ರೈತರಿಗೆ, ಮಹಿಳಾ ಸ್ವಸಹಾಯ ಸಂಘ ಸದಸ್ಯರಿಗೆ, ಹಾಲು ಉತ್ಪಾದಕರಿಗೆ ಹಾಗೂ ಇನ್ನಿತರ ಎಲ್ಲ ಗ್ರಾಮೀಣ ಜನರ ವರ್ಗದ ಹಣಕಾಸು ವ್ಯವಹಾರ ಮಾಡಲಿಕ್ಕೆ ಸುಲಲಿತವಾಗಿ ಸುಗಮವಾಗಿ ಆಗಲಿಕ್ಕೆ ಈ ಭಾಗದಲ್ಲಿ ಕೆನರಾ ಬ್ಯಾಂಕ್ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಉಪಯುಕ್ತವಾದಂಥ ಕೆಲಸ ಆಗಿದೆ. ಸರ್ 17 ಗ್ರಾಮಕ್ಕೆ ನಮಗೆ ಅಲ್ವಾ ಸರ್ ಅನುಕೂಲ ಆಗಿರೋದು. ಈಗ ನಾವೆಲ್ಲೋ ಹೋಗ್ಬೇಕಿತ್ತು, ಅದು ಒಂದೊಂದು ಟೈಮ್ ಸರ್ವರ್ ಇರಲ್ಲ, ಮತ್ತೆ ಹೋಗಿ ತಿರ್ಗಾ ಇನ್ನೊಂದು ದಿವಸ ಹೋಗ್ಬೇಕಿತ್ತು. ಆದರೆ ಇಲ್ಲೇ ಹತ್ರ ಇರೋದ್ರಿಂದ ನಮ್ಗೆ ತುಂಬ ಅನುಕೂಲ ಆಗಿದೆ. ಎಲ್ರಿಗೂ ಹೇಳೋದಷ್ಟೇ, ಇಲ್ಲಿ ಬ್ಯಾಂಕ್ ಆಗಿದೆ ಅಲ್ವಾ, ಎಲ್ಲ ಇಲ್ಲೇ ಅಕೌಂಟ್ ಮಾಡಿಸಿ ಇಲ್ಲೇ ಅನುಕೂಲ ಪಡ್ಕೊಳ್ಳಿ. ಏನೇ ಒಂದು ಅನುಕೂಲ ಇದ್ದರೆ ಇಲ್ಲೇ ಪಡ್ಕೊಳ್ಳಿ. ವಯಸ್ಸಾಗಿರೋರ್ಗೂ ತುಂಬ ಅನುಕೂಲ ಆಗಿರುತ್ತೆ. ಅವರು ಒಂದು ಪೆನ್ಷನ್ ತರಬೇಕು ಅಂದರೆ ಬೆಳಂಗ್ಳ ಹೋಗ್ಬೇಕು, ಬೇರೆ ಕೈ ಕಾಲು ಹಿಡಿಬೇಕಿತ್ತು, ನಮ್ಗೆ ಸ್ವಲ್ಪ ಕರ್ಕೊಂಡು ಹೋಗ್ರಿ ಅಂತ. ಈಗ ಆ ಥರ ಏನಿಲ್ವಲ್ಲ, ಅವರೇ ಆರಾಮಾಗಿ ಬಂದು ಯಾರನ್ನೂ ಕೇಳೋಷ್ಟೇ ಇಲ್ವಲ್ಲ ಬ್ಯಾಂಕ್ ಹತ್ರ ಇರೋದ್ರಿಂದ. ಹಣವನ್ನು ಆ ಖಾತೆಯ ಮುಖಾಂತರ ವ್ಯವಹಾರ ಮಾಡಿಕೊಂಡು ಹೆಚ್ಚಿನ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಸರ್, ಹಳ್ಳಿ ಭಾಗದಲ್ಲಿ ಗೋಲ್ಡ್ ಲೋನ್ ಎಲ್ಲ ಕೆಲವೊಂದು ಬ್ಯಾಂಕ್ಗಳಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ನಿಮ್ಮ ಬ್ಯಾಂಕ್ನಲ್ಲಿ ಎಷ್ಟು ಪರ್ಸೆಂಟೇಜ್? ನಮ್ಮಲ್ಲಿ ವ್ಯವಸಾಯ ಸಂಬಂಧಪಟ್ಟ ದಾಖಲೆಗಳಿದ್ದಾಗ ಅದು ಟೆನೆಂಟ್ ಕ್ರಾಪರ್ ಆಗ್ಬೋದು ಅಥವಾ ಸ್ವಂತ ಜಮೀನು ಹೊಂದಿರ್ಬೋದು, ಅದಕ್ಕೆ ವ್ಯವಸಾಯದ ಅಗ್ರಿಕಲ್ಚರ್ ಲೋನ್ ಕಡಿಮೆ ಬಡ್ಡಿ ದರದಲ್ಲಿ ಸಿಗ್ತದೆ. ಅದಿಲ್ಲದಿದ್ದ ಪಕ್ಷದಲ್ಲಿ ನಾವು ಜನರಲ್ ಗೋಲ್ಡ್ ಲೋನ್ ಕೂಡ ಕೊಡ್ತೀವಿ. Financial need of the customers, we are capable to fulfill all the needs of the customers. We deposit advances, all type of government scheme, welfare schemes, everything is being implemented from our branches, channel of branches, and we are to cater the customers of this area. ಲಾಸ್ಟ್ ಫೈನಾನ್ಷಿಯಲ್ ಇಯರ್ವರೆಗೂ ನಮ್ಮ ಹುಲಿಕುಂಟೆಯಲ್ಲಿ ಬ್ಯಾಂಕ್ಸ್ ಇರಲಿಲ್ಲ. ಎಲ್ಲರೂ ದೊಡ್ಡ ಬೆಳವಾಗ್ನವರೆಗೂ ಹೋಗಿ ಬರ್ತಾ ಇದ್ರು. ಆಮೇಲೆ ಡಿಪೆಂಡೆನ್ಸಿನೂ ಕ್ರಿಯೇಟ್ ಆಗಿತ್ತು, ಯಾಕೆಂದರೆ ಮಹಿಳೆಯರು ಮನೇಲಿ ಇರ್ತಾರೆ. ಸೊ ಅವ್ರು ಅಲ್ಲಿವರೆಗೂ ಹೋಗಿ ಅಥವಾ ಯಾರಿಗಾರು ಡಿಪೆಂಡ್ ಆಗಿ ಅಲ್ಲಿ ಹೋಗಿ ಬರಬೇಕಿತ್ತು. ಈಗ ಇಲ್ಲೇ ಬ್ಯಾಂಕ್ಸ್ ಓಪನ್ ಆಗಿರೋದ್ರಿಂದ ಆ ಡಿಪೆಂಡೆನ್ಸಿ ಹೋಗುತ್ತೆ. ಅಂದರೆ ಏನಂತಾರೆ, ಕೊನೆಯ ಮೈಲಿ ಸಂಪರ್ಕ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ, ಅದು ತುಂಬ ಇನ್ನೂ ಹೆಚ್ಚು ಬೆಳೆಯಲಿ ಅಂತ ಆಶಿಸ್ತಾ ಕೆನರಾ ಬ್ಯಾಂಕ್ನ ವೆಲ್ಕಮ್ ಮಾಡ್ತೀನಿ. ನಮ್ಮ 745 ಪರೀಕ್ಷಾ ಕೇಂದ್ರಗಳಲ್ಲೂ ಸಹ ಪರೀಕ್ಷಾ ಕೇಂದ್ರಕ್ಕೆ ಒಬ್ಬರಂತೆ ವಸ್ತ್ರ ಸಂಹಿತೆ ಅಧಿಕಾರಿ ಅಂತೇಳಿ ನಾವು ಅಪಾಯಿಂಟ್ ಮಾಡಿದ್ದೀವಿ. ಅವರಿಗೆ 2 ಬಾರಿ ನಾವು ತರಬೇತಿಯನ್ನ ನೀಡಿದ್ದೀವಿ. ವಸ್ತ್ರ ಸಂಹಿತೆ ಅಂದ್ರೆ ಏನು ವಿದ್ಯಾರ್ಥಿಗಳು ಹಾಕಿಕೊಂಡು ಬರಬೇಕು, ಯಾವುದು ನಿಷೇಧ. ಹಾಗಾಗಿ ಈ ಸರಿ ಅದು ಯಾವುದೇ ರೀತಿ ಗೊಂದಲ ಆಗಲ್ಲ. ನಮ್ದು ಸಿಂಪಲ್ ವಸ್ತ್ರ ಸಂಹಿತೆ, ಪಾರದರ್ಶಕವಾಗಿ ಪರೀಕ್ಷೆ ನಡೆಸಲಿಕ್ಕೆ ಬೇಕಾಗಿರುವಂತಹ ನೀವು ಡ್ರೆಸ್ ಅನ್ನು ಹಾಕೊಂಡು ಬನ್ನಿ ಅನ್ನುವಂಥದ್ದು ಅಷ್ಟೇನೆ. ನಾವು ಹಾಗಾಗಿ ತಾವು ಫುಲ್ ತೋಳು ಶರ್ಟ್ ಹಾಕಿ ಬರಬೇಡಿ, ಲೆದರ್ ಶೂ ಫುಲ್ಲು ದೊಡ್ಡದಿರುವಂಥದ್ದು ಹಾಕೊಂಡು ಬರಬೇಡಿ, ಸಿಂಪಲ್ ಆಗಿ ಬನ್ನಿ ಅಂತ ಹೇಳುವಂಥದ್ದು ತಾವೆಲ್ಲ ಸಹಕರಿಸ್ತೀರಾ ಅಂತೇಳಿ ನಾನು ಭಾವಿಸಿದ್ದೀನಿ. ಮತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ತಮಗೆ ವಾಟ್ಸಪ್ ಮೂಲಕ ವಿತ್ ಪಿಕ್ಚರ್ ಇರುವಂತಹ ವಸ್ತ್ರ ಸಂಹಿತೆದು ಯಾವುದು ತರಬಹುದು ಯಾವುದು ತರಬಾರ್ದು ಅಂತ ಹೇಳಿ ಹಾಕಿದ್ದೀವಿ. ದಯಮಾಡಿ ಅದನ್ನು ನೋಡಿ ಸಹಕರಿಸಿ ಅಂತೇಳಿ. ಧಾರ್ಮಿಕವಾಗಿ ನಾವು ಕೆಲವೊಂದು ಡ್ರೆಸ್ಸನ್ನು ಹಾಕ್ಕೊಂಡು ಬರಲೇಬೇಕು ಅಂತನ್ನುವಂಥದ್ದು
ಅನಿವಾರ್ಯತೆ ಇದೆ ಅಂತನ್ನುವಂಥವರಿಗೆ ಸಹ ನಾನು ನನ್ನ ವಿಡಿಯೋ ಮೂಲಕ ಮತ್ತೆ ನಮ್ಮ ಲಿಖಿತ ವಿನಂತಿ ಮಾಡಿದ್ವಿ. 2 ಅವರ್ಸ್ ಮೊದಲು ತಾವು ಸಂಸ್ಥೆಗೆ ರಿಪೋರ್ಟ್ ಮಾಡ್ಕೊಂಡ್ರೆ ಈ ವಸ್ತ್ರ ಸಂಹಿತೆ ಅಧಿಕಾರಿ ತಮ್ಮನ್ನ ಪ್ರತ್ಯೇಕ ಒಂದು ಕೊಠಡಿಯಲ್ಲಿ ಕೂರಿಸಿ ತಮ್ಮ ಇಂದನೇ ಸಂಪೂರ್ಣವಾಗಿ ತಪಾಸಣೆ ಮಾಡಿ ನಂತರ ತಮ್ಮ ಪರೀಕ್ಷಾ ಕೇಂದ್ರದೊಳಗಡೆ ಬಿಡ್ತಾರೆ. ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾದ್ರೂ ಬಂದು ಸುಮ್ಮನೆ ಹಠ ಮಾಡೋದು, ಗಲಾಟೆ ಮಾಡೋದು ದಯಮಾಡಿ ಮಾಡಬೇಡಿ. ನಮ್ಮ ವಸ್ತ್ರ ಸಂಹಿತೆಗೆ ಭದ್ರಾಗಿ ತಾವು ನಡ್ಕೊಳ್ಳಿ. ಇಲ್ಲ ಸರ್, ನಾನು ಸಿಕ್ಕಿದ್ದೀನಿ ಸರ್, ಸಿಕ್ತು, ನಂದು ಪೇಟ, ನಾನು ತೆಗಿಲಿಕ್ಕೆ ಬರಲ್ಲ, ನಾನು ಹಾಕೊಂಡು ಬರಲೇಬೇಕಾಗುತ್ತೆ. ಓಕೆ, ತಾವು 2 ಗಂಟೆ ಮೊದಲ ಬೆಲ್ಲಿಗಿಂತ 2 ಗಂಟೆ ಮೊದಲು ತಾವು ಬನ್ನಿ. ತಮಗೆ ಆದಂತಹ ಸಪರೇಟ್ ನಮ್ಮ ಫ್ರಿಸ್ಕಿಂಗ್ ವ್ಯವಸ್ಥೆಯನ್ನ ನಮ್ಮ ವಸ್ತ್ರ ಸಂಹಿತೆ ಅಧಿಕಾರಿ ಮಾಡಿರ್ತಾರೆ. ಅದಕ್ಕೆ ತಾವು ಒಳಪಡಬೇಕಾಗುತ್ತೆ, ಅದಕ್ಕೆ ಸಹಕಾರ ನೀಡಲೇಬೇಕಾಗುತ್ತೆ. ಅದಕ್ಕೂ ಇಲ್ಲ, ನಾನು ಏನು ಚೆಕ್ ಮಾಡಿಸ್ಕೊಳಲ್ಲ, ಒಳಗಡೆ ಹೋಗ್ತೀನಿ ಅಂತಂದ್ರೆ ಅದಕ್ಕೆ ಅವಕಾಶ ಇರಲ್ಲ. ನೀಟ್ ಪರೀಕ್ಷೆನಲ್ಲಿ ಏನು ಒಂದು ವಸ್ತ್ರ ಸಂಹಿತೆ ತಗೊಂಡು ಬಂದಿದ್ದಾರೆ, ಅದೇ ವಸ್ತ್ರ ಸಂಹಿತೆ ನಾವು ತಗೊಂಡು ಬಂದಿದ್ದೀವಿ. ನಾವು ವಿಶೇಷವಾಗಿ ಯಾವುದನ್ನು ನಾವು ಮಾಡಿಲ್ಲ. ಮಂಡನೆ ಮಾಡಲಿದ್ದಾರೆ ಮಿಸ್ಟರ್ ಕಾರನ್. ನಮ್ಮ ಜಿಲ್ಲೆಯಿಂದ ಈ ಒಂದು ನಿಟ್ಟಿನಲ್ಲಿ ನಾವು ರಫ್ತನ್ನ ಮಾಡ್ಲಿಕ್ಕೋಸ್ಕರ ಯಾವ ರೀತಿ ನೋಂದಣಿ ಹಣ್ಣುಗಳ ರಾಜ ಅಂತಾನೆ ಕರೆಸ್ಕೊಳ್ತಾರೆ. ಎಲ್ಲಿ ಕಂಪ್ಲೀಟ್ ಸರ್ಟಿಫಿಕೇಟ್ ನ ಇಶ್ಯೂ ಎಲ್ಲ ಕ್ರಮಗಳ ಕುರಿತು ಡೊಮೆಸ್ಟಿಕ್ ಮಾರ್ಕೆಟಿಂಗ್ ಇರುತ್ತೆ. ಬಟ್ ಸ್ಟಿಲ್ ಆರ್ಗ್ಯಾನಿಕ್ ಕನ್ವರ್ಷನ್ ನಾವೇನು ಮಾಡ್ತಿರೋದ್ರಿಂದ ಅಲ್ಲಿ ಮಾಡ್ತಿರೋಂಥ ರೈತರು ಕೆಲವರಾದರೂ ಕೂಡ ಎಕ್ಸ್ಪೋರ್ಟ್ಗೂ ಕೂಡ ನಾವು ಇದೇ ರೀತಿಯಲ್ಲಿ ಎನಿಹೌ ಆರ್ಗ್ಯಾನಿಕ್ ಕನ್ವರ್ಷನ್ ಆಗ್ತಾ ಇದೆ. ಒಳ್ಳೆ ಸೆಂಟೆಕ್ಟರ್ಸಲ್ಲಿ ಕೆಲವು ರೈತರು ಕೂಡ ಈ ವರ್ಷ ನಾವು ಸ್ಟಾರ್ಟ್ ಆಯಿತು ಅಂದರೆ ನೆಕ್ಸ್ಟ್ ಫರ್ದರ್ ಇಯರ್ಸಲ್ಲಿ ಅದನ್ನು ಕೂಡ ಈ ವರ್ಷಕ್ಕಾಗಲ್ಲ ಅಂದರೂ ಕೂಡ ನೆಕ್ಸ್ಟ್ ಫರ್ದರ್ ಡೆವಲಪ್ಮೆಂಟ್ ಆಗುತ್ತೆ. ಸಂಭವದ ತರಬೇತಿನ ಅಪಿಡ ಮತ್ತು KVK ಅವರು ಆರ್ಗನೈಸ್ ಮಾಡಲಿ ಮತ್ತು ಹೆಚ್ಚೆಚ್ಚಿನ ರೈತರುಗಳಿಗೆ ತರಬೇತಿ ನೀಡಿ ಅವರು ಕೂಡ ತರಬೇತಿ ತಗೊಂಡವ್ರು ಕೂಡ ನಾವು ಸ್ವಲ್ಪ ಜನ ನಾವು ಎಕ್ಸ್ಪೋರ್ಟ್ ಸ್ಟಾರ್ಟ್ ಮಾಡಿದ್ರೆ ಈ ತರಬೇತಿಗೆ ಒಂದಿಷ್ಟೊಂದು ಎಫರ್ಟ್ಸ್ ಹಾಕಿದ್ದು ಅಂತ ಎಲ್ಲರಿಗೂ ಕೂಡ ಒಂದು ಸಂತೃಪ್ತಿ ಇರುತ್ತದೆ. ಬಟ್ ನಮ್ಮದು ಗ್ಲೋಬಲಿ ಇಂಡಿಯಾದಲ್ಲಿ ಕಾಂಟ್ರಿಬ್ಯೂಷನ್ ತಗೊಂಡಾಗ ಒಂದು 50% ಅಷ್ಟು ನಮ್ಮದು ಏನು ಭಾರತ ದೇಶದಿಂದ ಉತ್ಪಾದನೆ ಆಗುವಂಥ ಮಾವಿನ ಹಣ್ಣು 50% ಅಷ್ಟು ರಫ್ತಾಗುತ್ತೆ. ಅಂದರೆ ಬೇರೆ ಬೇರೆ ಗುಜರಾತದಿಂದ ಆಗಿರ್ಬೋದು, ಅಥವಾ ಉತ್ತರ ಪ್ರದೇಶದಿಂದ ಆಗಿರ್ಬೋದು, ಅಥವಾ ಆಂಧ್ರ ಪ್ರದೇಶ ಆಗಿರ್ಬೋದು, ತಮಿಳುನಾಡಿಂದ ಆಗಿರ್ಬೋದು, ಅಥವಾ ಕರ್ನಾಟಕದ ಕೆಲವೊಂದು ಭಾಗದಲ್ಲಿ ಎಲ್ಲ ಭಾರತದಿಂದ ತಗೊಂಡಾಗ ರಫ್ತಾಗುವಂಥದ್ದು ಒಂದು 50%. ಅಂದರೆ ಗ್ಲೋಬಲ್ ನಮ್ಗೇನು ರಫ್ತು ಮಾರ್ಕೆಟ್ ಇದೆ ಅದರಲ್ಲಿ 50% ಅಷ್ಟು ನಮ್ಮ ಭಾರತ ದೇಶದಿಂದನೇ ಹೋಗುತ್ತೆ. ಅಂದರೆ ಅಷ್ಟೊಂದು ವೆರೈಟಿ ಅಷ್ಟು ಮಾವು ನಮ್ಮಲ್ಲಿ ಉತ್ಪಾದನೆ ಆಗ್ತದೆ. ಇಂಪಾರ್ಟೆಂಟ್ ಮ್ಯಾಂಡೇಟ್ ಬಂದ್ಬಿಟ್ಟು ನಮ್ಮ ಶೆಡ್ಯೂಲ್ ಪ್ರಾಡಕ್ಟ್ ಏನು ಅಗ್ರಿಕಲ್ಚರಲ್ ಆಗಿರ್ಬೋದು, ಹಾರ್ಟಿಕಲ್ಚರ್ ಆಗಿರ್ಬೋದು, ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಪ್ರಮೋಷನ್ ಬಾಡಿಯಾಗಿ ಕೆಲಸವನ್ನು ಮಾಡ್ತಾಯಿದೆ. ಹೇಗೆ ಅಂದರೆ ನಮ್ಮಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಕೆಪಾಸಿಟಿ ಬಿಲ್ಡಿಂಗ್ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಬೈಯರ್ ಸೆಲ್ಲರ್ ಮೀಟ್ಸ್ ಆಗಿರ್ಬೋದು, ಪಾರ್ಟಿಸಿಪೇಷನ್ ಇನ್ ಟ್ರೇಡ್ ಫೇರ್ಸ್ ಆಗಿರ್ಬೋದು. ಈ ರೀತಿಯಾದಂಥ ಟ್ರೇಡ್ ಫೇರ್ಗಳಲ್ಲಿ ಭಾಗವಹಿಸಿದಾಗ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ಗಳಲ್ಲಿ ನಾವು ನಿಮಗೆ ಪ್ರಮೋಷನನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಬೇಕು. ವಿಂಡಲ್ ವೈರಸ್ಸು, TBR ಈ ಥರ ಪರ್ಟಿಕ್ಯುಲರ್ ವೈರಸ್ಗಳಿರಬಾರ್ದು. ಕಂಪ್ಯೂಟಲ್ಲಿ ಯಾವುದೆಲ್ಲ ಏನೇನೆಲ್ಲ ಇರಬೇಕು, ಹೇಗಿರಬೇಕು. ಈಗ ಮ್ಯಾಂಗೋನು ಸೈಜ್ ಸಮೇತ ಒಂದು ಬಾಕ್ಸ್, ಸರ್ ಹೇಳ್ತಿದ್ರು ಆ ಬಾಕ್ಸ್ ಬರುತ್ತಲ್ಲ 2 ಥರದ್ದು, ಸ್ಮಾಲ್ ಬಾಕ್ಸ್, ಮೀಡಿಯಂ ಸೈಜ್ ಬಾಕ್ಸ್ ಅಂತ ಹೇಳಿ. ಒಂದು ಬಾಕ್ಸ್ ಬಂದು 3 ರಿಂದ 3.5 kg ಇರಬೇಕು. ಅದ್ರ ಮೇಲೆ ದಾಟಬಾರ್ದು ಆ ಬಾಕ್ಸಲ್ಲಿ. ಮತ್ತೆ 6 ಹಣ್ಣೇ ಇರಬೇಕು. ಒಂದು ಹಣ್ಣು 400 ರಿಂದ 600 ಗ್ರಾಮ್ ಅಷ್ಟು ಮಾತ್ರ ತೂಕ ಬರಬೇಕು. ಅಂತ ಹಣ್ಣನ್ನೇ ಸೆಲೆಕ್ಟ್ ಮಾಡಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬೇಡ್ರಿ.
H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗನ್ನಡಿ ವಂದನೆಗಳು.